ಇಲ್ಲಿಗೆ ನಡೆಯುತ್ತೆ. ಈಗ ಇಂದು ರೂಮ್ ಬಂದಾಗ ನಾವು ಕಾಮನ್ ಬಾತ್ರೂಮ್ ಮಾಡ್ಕೊಬೋದು ಇದನ್ನ. ಇಲ್ಲಿ ನಾವು ರೂಮೇ ಬಂದಿಲ್ಲ ಖಾಲಿ ಇದ್ದಾಗ ನಾವು ಕೊಡಕ್ ಆಗಲ್ಲ ಇದನ್ನ. ಇದೇನಾಗುತ್ತೆ, ಅದು ನಮ್ಗೆ ಮೈನಸ್ ಆಗುತ್ತೆ, ವಾಸ್ತು ದೋಷ ಆಗುತ್ತೆ. ಹಾಗೆ ಏನ್ ಮಾಡ್ದೆ ನಾವು, ಇವೆರಡು ಬಾತ್ರೂಮ್ ಒಂದ್ಸ ಇವ್ರದ್ದು ಇಲ್ಲಿ ಕೊಟ್ಸ ಬಾತ್ರೂಮ್, ಈ ರೂಮಿನ ವಾಯುವ್ಯ ಮೂಲೆಯಲ್ಲಿ ಬಂತು ಬಾತ್ರೂಮು. ವಾಯುವ್ಯ ಮೂಲೆಗೆ ಬಂದಾಗ ಡೋರ್ನ ಇಲ್ಲಿ ಕೊಡ್ಸಿದ್ವು, ಅಂದ್ರೆ ಪೂರ್ವ ಈಶಾನ್ಯ ಡೋರ್ ಕೊಟ್ಟು ಏನಾಯ್ತು, ಇದೊಂದು ಕಟ್ ಆಯ್ತು. ಅದಾದ್ಮೇಲೆ ಏನಾಯ್ತು, ಇದು ಒಂದು ಈ ಬಾಡಿಗೆ ಮನೆಗೆ ಈಚೆ ಸೈಡ್ಗೆ ಅಂದ್ರೆ ವೆಸ್ಟ್ ಸೈಡ್ ಇರೋ ಬಾಡಿಗೆ ಮನೆಗೆ ಎಕ್ಸಾಕ್ಟ್ ಆಗಿ ಬಂತು. ಅಂದ್ರೆ ಪೂರ್ವಕ್ಕೆ ನಮ್ಗೆ ನಾರ್ತ್ಗೆ ಡೋರ್ ಇತ್ತು, ಇಲ್ಲಿ ಕೊಟ್ಟು ಬಾತ್ರೂಮ್ ಟಾಯ್ಲೆಟ್ ರೂಮ್ ಇಲ್ಲಿ ಇಟ್ಕೊಳ್ಳಿ ಅಂತ ಚೇಂಜಸ್ ಮಾಡ್ಕೊಟ್ಟು. ಅದಾದ್ಮೇಲೆ ಏನಾಗುತ್ತೆ, ಇದು ಇಲ್ಲಿ ಫಸ್ಟ್ ಫ್ಲೋರ್ ತಿಳ್ಕೊಳ್ಳಿ. ಫಸ್ಟ್ ಫ್ಲೋರ್ ಏನಾಗುತ್ತೆ ಮಾಡಿದಾಗ ನಮ್ಗೆ ಭೂಮಿ ಅಂದ್ರೆ ಅಗದ್ಬಿಟ್ಟು ಡೌನ್ ಮಾಡ್ಕೋಬಹುದು, ಇಲ್ಲಿ ಡೌನ್ ಮಾಡಕ್ಕಾಗಲ್ಲ, ಹೈಟ್ ಬಂದೇ ಬರುತ್ತೆ. ಹಾಗೇನಾಗುತ್ತೆ, ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುತ್ತಾ ಇದ್ದಾರೆ. ಇದು ನಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ, ಕ್ಲಿಯರ್ ಆಯ್ತು. ಇದೊಂದು ಕ್ಲಿಯರು, ಇದೊಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುದು. ಅದಾದ್ಮೇಲೆ ಏನಾಯ್ತು, ಈ ಮನೆಗೆ ಬಂದು, ಈ ಮನೆಗೆ ಬಂದ್ರೆ ಈ ನೋಡಿ ಇದಕ್ಕೂ ವ್ಯತ್ಯಾಸ ಏನು ಇಲ್ಲ ಅಲ್ವಾ. ನಾವು ಈ ರೂಮು ಒಂದು ಬಾಡಿಗೆ ಮನೆ, ಒಂದು ಅಂಕಳನಿದ್ನ ಒಂದನೇ ಬಾಡಿಗೆ ಮನೆ, ಇದು ಎರಡನೇ ಬಾಡಿಗೆ ಮನೆ. ಒಂದನೇ ಬಾಡಿಗೆ ಮನೆ, ಎರಡನೇದು ಬಾಡಿಗೆ ಮನೆ ಅಂಕಳನ ನೋಡಿ. ಇದು ಒಂದೇ ಬಾತ್ರೂಮು, ಇದು ಬಾತ್ರೂಮು. ಇಲ್ಲಿ ಕೊಟ್ಟು ನಾವ್ ಇಲ್ಲೇನಾದ್ರು ಡೋರ್ ಕೊಟ್ರೆ ನೋಡಿ, ಇದು ಕರೆಕ್ಟ್ ಆಗಿದೆ ನಮ್ಗೆ. ಅಂದ್ರೆ ನಾರ್ತ್ ಮೇನ್ ಡೋರ್ ಇರೋಂಥದ್ಕೆ ಇದು ಎಕ್ಸಲೆಂಟ್, ಓಕೆ. ಅದೇ ನಮ್ಗೆ ಪೂರ್ವಕ್ಕೆ ರೋಡ್ ಇದೆ, ಡೋರ್ ಕೊಟ್ಟಿದ್ದಾರೆ, ರೋಡ್ ಇದೆ ಅಂತ ರೋಡ್ ಸೈಡ್ಗೆ. ಅದೇ ಬಂದು ಈ ಬಾತ್ರೂಮು ಈ ರೀತಿ ಕೊಟ್ಟಾಗ, ಈ ರೀತಿ ಡೋರ್ ಕೊಟ್ಟಾಗ ಇದು ನಮ್ಗೆ ನೆಗೆಟಿವ್ ಆಯ್ತು. ಅರ್ಥ ಆಯ್ತಾ? ಇದು ನಮ್ಗೆ ನೆಗೆಟಿವ್ ಆಯ್ತು. ಯಾಕೆಂದ್ರೆ ನಮ್ಗೆ ಯಾಕೆ ನೆಗೆಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಬಾತ್ರೂಮ್ ಆಪೋಸಿಟ್ ಅಂದ್ರೆ ಮೇನ್ ಡೋರ್ ಆಪೋಸಿಟ್ ಬಾತ್ರೂಮ್ ಡೋರು ಬರಬಾರ್ದು, ಅದು ನಮ್ಗೆ ನೆಗೆಟಿವ್ ಆಗುತ್ತೆ. ಆಗ ಇದನ್ನ ನಾವು ಚೇಂಜಸ್ ಮಾಡಿ ಕೊಟ್ಟು ಅಂದ್ರೆ ಹೆಂಗ್ ಕೊಡ್ತೀವಿ ಅಂತ ಹೇಳಿದ್ರೆ, ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಗಳನ್ನ ನೆನೆಸ್ಕೊಳ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುಗಳೆಲ್ಲ ಒಳ್ಳೇದ್ ಮಾಡಲಿ. ವೀಕ್ಷಕರೇ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ ಅಂದ್ರೆ, ನಾವು ಮನೆ ಕಟ್ಬೇಕಾದ್ರೆ ಹೊಸ ಸಮಸ್ಯೆಗಳು. ಈಗ ನಾನು ಹೇಳ್ದಂಗೆ ಒಂದೊಂದು ಮನೆಗೆ ಹೋದಾಗ್ಲೂ ನಮಗೆ ಒಂದೇ ತರ ಪ್ರಾಬ್ಲಮ್ಗಳು ಸಿಗಲ್ಲ, ಹೊಸ ಪ್ರಾಬ್ಲಮ್ಗಳು ಸಿಗುತ್ತೆ ನಮ್ಗೆ. ಯಾವ ರೀತಿ ಪ್ರಾಬ್ಲಮ್ಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಮ್ಗೆ ಈ ಮನೆಗೆ ಎಲ್ಲ ನೋಡ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದಾರೆ. ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಅಡಿಗೆ ಮನೆ, ಆಮೇಲೆ ದೇವ್ರ ಮನೆ, ಅದಾದ್ಮೇಲೆ ರೂಮು, ಮಾಸ್ಟರ್ ಬೆಡ್ರೂಮು, ಯಾವುದು ಕುತ್ತು ಬರ್ದಂಗೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಾತ್ರೂಮ್ಗಳಲ್ಲಿ ಮಾಡಿದಾಗ್ಲೇ ಸಮಸ್ಯೆ ಆಗಿರೋದು. ಈ ಮನೇಲಿ ಬಾತ್ರೂಮ್ 4 ಬಾತ್ರೂಮ್ ಮಾಡಿದ್ದಾರೆ. ಅಂದ್ರೆ ಮನೆ ಒಳಗಡೆ ಕೆಳಗಡೆ 2 ಬಾತ್ರೂಮು, ಮೇಲ್ಗಡೆ ಬಾಡಿಗೆಗೆ ಅಂತ ಮನೆ 2 ಬಾತ್ರೂಮು. ಅಲ್ಲಿ ಮಿಸ್ಟೇಕ್ಗಳು ಯಾವ ರೀತಿ ಆಗಿದೆ, ಯಾವ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗ್ತಾ ಇದ್ದು, ಇವರು ಕನ್ಸ್ಟ್ರಕ್ಷನ್ ಮುಗ್ದಿದ್ದು RCC ಅಲ್ಲ, ಇನ್ನೇನು ಫಿನಿಶಿಂಗ್ ಮಾಡೋ ಟೈಮಲ್ಲಿ ಕರ್ಸಿದ್ದು. ನೋಡೋಣ ಏನೋ ಸಮಸ್ಯೆಗಳಿದೆಯಾ ಅಂತ ಹೇಳ್ಬಿಟ್ಟು ಕರ್ಸಿದ್ರು. ಅಲ್ಲಿ ನೋಡಿದಾಗ ಪ್ರಾಬ್ಲಮ್ ಆಗಿತ್ತು. ಈಗ ನಮ್ಗೆ ನೋಡಿ, ಇವರು ಈ ಟೈಮಲ್ಲಿ ಕರ್ಸಿದ್ರು, ನಾವು ಸ್ವಲ್ಪ ಚೇಂಜಸ್ ಮಾಡಿ ಇದನ್ನ ಈ ರೀತಿ ಮಾಡ್ಕೊಳ್ಳಿ ಅಂತ ಕೊಟ್ಟು, ಅಕಸ್ಮಾತ್ ನಮ್ಗೆ ಫಿನಿಶಿಂಗ್ ಆಗೋಗಿದ್ರೆ ನಮ್ಗೆ ಅಲ್ಲಿ ಹೋಗಿ ಯಾವ ರೀತಿ ಮಾಡೋದು, ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಅಲ್ವಾ. ಈಗ ನೆಲದ ಹಂತದಲ್ಲೇ ಇತ್ತದು, ಅದರಿಂದ ಏನು ಅಗಿಯಂಗಿಲ್ಲ, ಏನೂ ತೆಗಿಯಂಗಿಲ್ಲ, ಅಲ್ಲೇ ಸಿಂಪಲ್ ಇದು ಈ ರೀತಿ ಮಾಡ್ಕೊಳ್ಳಿ ಅಂದು, ಓಕೆ ಅದೊಂದು ಸರಿ ಮಾಡಿಸ್ಬಿಟ್ಟು ಬಂದು, ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ನಮ್ಗೆ ಹೊಸದಾಗಿ ನಮ್ಗೆ ಸಿಗ್ತಾ ಇರುತ್ತೆ. ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವೀಕ್ಷಕರೇ, ನಾನು ವಿಸಿಟಿಂಗ್ ಹೋದಾಗ ಏನಾಗಿದೆ, ಇದು ನಮ್ಗೆ ನಾರ್ತ್ ಫೇಸಿಂಗ್ ಮನೆ ಅವ್ರದ್ದು. ನಾರ್ತ್ ಫೇಸಿಂಗ್ ಮನೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ಮನೆಯಲ್ಲಿ ಇದು ಮನೆ ಅಂತ ಅನ್ಕೊಳ್ಳೋಣ ನಾವು. ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ, ಇದು ಓಕೆ. ಆದ್ಮೇಲೆ ಡೋರ್ ಆಪೋಸಿಟ್ ಇಲ್ಲಿ ಬಂದು ಇನ್ನು ಅಡಿಗೆ ಮನೆ, ದೇವ್ರ ಮನೆ, ಪುನಃ ಬಂದು ಇಲ್ಲಿ ಮಾಸ್ಟರ್ ಬೆಡ್ರೂಮು, ಇಲ್ಲೊಂದು ರೂಮು,
ಅದಾದ್ಮೇಲೆ ಇಲ್ಲಿ ಬಾತ್ರೂಮ್, ಇದು ಬಾತ್ರೂಮ್. ನಿಮ್ಗೆ ತೋರಿಸ್ತಾ ಇರೋದು ನೋಡಿ, ಎಲ್ಲ ಏನಾಗಿದೆ, ಇದು ನೈಋತ್ಯ ಭಾಗ. ಇಲ್ಲಿ ನೈಋತ್ಯ ಭಾಗದಲ್ಲಿ ಇಲ್ಲಿ ರೂಮ್ಗೆ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಬಾತ್ರೂಮ್ ಕೊಟ್ಟರು. ಬಾತ್ರೂಮ್ ಕೊಟ್ಮೇಲೆ ಏನಾಯ್ತು, ಡೋರ್ ಆಪೋಸಿಟ್ ಬರೋದ್ ಬೇಡ ಅಂತ ಇಲ್ಲಿ ಕೊಟ್ಟರು. ಡೋರು ಕೊಟ್ಟಿದ್ದಾರೆ, ಡೋರ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಸಮಸ್ಯೆ, ನಮ್ಗೆ ಫ್ಲೋರ್ ಲೆವೆಲ್ ಇತ್ತು. ಅಂದ್ರೆ ಈಗ ಫ್ಲೋರ್ ಲೆವೆಲ್ಗೆ ತಗೊಂಡ್ಬಿಟ್ಟಿದ್ರು. ಅದಾದ್ಮೇಲೆ ಏನಾಯ್ತದೆ, ಇಲ್ಲಿಂದ ಫಿಟ್ ನಮ್ಗೆ ಟಾಯ್ಲೆಟ್ ಬೇಸನ್ ಇಟ್ಟಾಗ ಪೈಪ್ ಲೈನ್ ಎಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಇದು ಹೈಟ್ ಆಗುತ್ತೆ. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಒಂದು ಮಿನಿಮಮ್ ಒಂದು ಅರ್ಧ ಅಡಿನಾರು ಹೈಟ್ ಆಗ್ತಾ ಇತ್ತು. ಆಗೇನಾಗ್ತಾ ಇದೆ, ಅರ್ಧ ಹೈಟ್ ಆದಾಗ ಇವ್ರಿಲ್ಲಿ ಈ ರೂಮ್ಗೆ ಬಂದಾಗ, ಮಾಸ್ಟರ್ ಬೆಡ್ರೂಮ್ಗೆ ಬಂದಾಗ ಇದು ಮೈನಸ್ ಆಗ್ತಾ ಇತ್ತು. ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹತ್ತುತ್ತಾ ಇದ್ರು. ಇಳಿಬೇಕು, ಇಲ್ಲ 0 ಲೆವೆಲ್ ಆದ್ರೂ ಕೊಡ್ಬೇಕು. ನಮ್ಗೆ ಅದೇ ನೋಡಿ, ಈಗ ಇದ್ರ ಆಪೋಸಿಟ್ ಇಲ್ಲಿ ಕೊಟ್ಟಿದ್ರು ಸಮಸ್ಯೆ ಇಲ್ಲ. ಇಲ್ಲಿ ಕೊಟ್ರೆ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುತ್ತಾ ಇದ್ರು. ಇಲ್ಲಿ ಕೊಡಕ್ ಆಗ್ತಾ ಇಲ್ಲ. ಆಗೇನಾಗುತ್ತೆ, ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕೊಟ್ಟಿರೋದ್ರಿಂದ ಇವರು ಎಲ್ಲ ಆಲ್ರೆಡಿ ರೆಡಿ ಆಗೋಗಿತ್ತು ಮನೆ ಇದು. ಇಲ್ಲಿ ಕೊಟ್ಟಿದ್ರು. ಆಗ ಹೋಗಿ ನೋಡಿದ್ಮೇಲಿದ್ದ ನೋಡಿ, ಈ ರೀತಿ ಕೊಡಕ್ ಬರಲ್ಲ. ಈಗ ಕೊಟ್ಟಿದ್ದೆ ಓಕೆ, ಇಲ್ಲೊಂದು ಅರ್ಧ ಅಡಿ ಗುಂಡಿ ಮಾಡಿಸಿದ್ಮೇಲೆ ಏನ್ ಮಾಡಿ, ಇದನ್ನ 0 ಲೆವೆಲ್ ತಗೊಂಡು ಇಲ್ಲಿ ನೀರು ಓಟ್ ಹಾಕ್ಬಿಡಿ, ಹಿಂಗೆ ನೀರ್ ಹರಿಯಂಗೆ ಮುಂದಕ್ಕೆ. ಇಲ್ಲ ಬೇಕಾದ್ರೆ 1 ಇಂಚು ಇದನ್ನ ಡೌನ್ ಇಟ್ಬಿಡಿ. ನಮ್ಗೆ ಡೌನ್ ಇಟ್ಟಾಗ ಏನಾಗುತ್ತೆ, ದಕ್ಷಿಣ ಹೈಟ್ ಆಯ್ತು, ಉತ್ತರ ಡೌನ್ ಆಯ್ತು, ನಮ್ಗೆ ಸಮಸ್ಯೆ ಇಲ್ಲ. ಇದೊಂದು ಪ್ರಾಬ್ಲಮ್ ಆಯ್ತಾ, ಕ್ಲಿಯರ್. ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ. ಅದಾದ್ಮೇಲೆ ಇದು ಒಳಗಡೆ ಎಂಟ್ರಿ ತಗೊಂಡ್ರು. ಇಲ್ಲೊಂದು ಒಳಗಡೆ ಎಂಟ್ರಿ ಬಂದಾಗ ಏನಾಗಿದೆ, ಡೋರು ಇಲ್ಲಿತ್ತಿದ್ದು, ಅಂದ್ರೆ ಈಚೆ ಸೈಡ್ಗೆ ಇತ್ತು ಡೋರು. ಇದನ್ನ ಏನ್ ಮಾಡ್ದು ಅಂದ್ರೆ ಪೂರ್ವ ಆಗ್ನೇಯಕ್ಕಿತ್ತು ಡೋರು. ಇದನ್ನ ಕ್ಯಾನ್ಸಲ್ ಮಾಡಿಸಿ ಡೋರ್ನ ಈಚೆ ಸೈಡ್ ಕೊಡಿ, 4 ಇಂಚು ಇಲ್ಲೊಂದು 5 ಫುಟ್ ಈಚೆ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡಿಸಿದ ಡೋರು. ಅದಾದ್ಮೇಲೆ ಇಲ್ಲಿ ಬಾತ್ರೂಮ್ ಈ ಬಾತ್ರೂಮ್ ಏನಾಗಿದೆ, ಗುಂಡಿ ಆಗಿದೆ. ಈ ಬಾತ್ರೂಮ್ ಗುಂಡಿ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಸಮ ಮಾಡ್ಬಿಟ್ಟಿದ್ದಾರೆ ಹೈಟ್ ಮಾಡ್ಕೊಳಕಂತ. ಆದ್ರೆ ಇದು ಉಲ್ಟಾ, ಇಲ್ಲಿ ಏನಾಗಿದೆ, ಈ ಜಾಗ ಬಾತ್ರೂಮ್ ಜಾಗ ಬಂದು ಇಲ್ಲೊಂದು ಪ್ಯಾಸೇಜ್ ಸೆಂಟ್ರಲ್ ಇತ್ತು ಫುಲ್. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿ ಅವ್ರಿಗೆ ಡ್ರೆಸ್ಸಿಂಗ್ ಏರಿಯಾ, ಆಮೇಲೆ ಇಲ್ಲಿ ಮುಂದೆ ಬಾತ್ರೂಮ್. ಇಲ್ಲಿ ಇದನ್ನ ಗುಂಡಿ ಮಾಡ್ಬಿಟ್ಟಿದ್ದಾರೆ. ಅಲ್ಲೋಗಿ ನೋಡಿದ್ರೆ ಗುಂಡಿ. ನಾವು ಆಗೇನಂತ ಹೇಳ್ದಂದ್ರೆ ಇದನ್ನ ಗುಂಡಿ ಮಾಡಂಗಿಲ್ಲ. ಬೇಕು ಅಂದ್ರೆ ನೋಡಿ, ಇದರಿಂದ ಈ ಏನು ಲೆವೆಲ್ ಇದೆ ನಮ್ದು ಈ ಭೂಮಿ, ಅಂದ್ರೆ ಇದು ಹಾಲು, ಈ ಹಾಲ್ಗೆ ತಗೊಬೇಕು ಸಮಕ್ಕೆ. ಇಲ್ಲಾಂದ್ರೆ ಬೇಕಾದ್ರೆ 2-3 ಇಂಚು ಹೈಟ್ ಮಾಡ್ಕೋಬಹುದು ಅಂತ ನೋಡಿ. ಈ ರೂಮ್ ಅಲ್ಲಿ 2 ಬಾತ್ರೂಮು, ಆದ್ರೆ ಈ ಬಾತ್ರೂಮು ಹೈಟ್ ಆಗ್ಬೇಕು, ಆದ್ರೆ ಉಲ್ಟಾ ಡೌನ್ ಇತ್ತು. ಈ ಬಾತ್ರೂಮ್ ಡೌನ್ ಆಗ್ಬೇಕು, ಆದ್ರೆ ಇದು ಉಲ್ಟಾ ಹೈಟ್ ಇತ್ತು. ಈ ರೀತಿ ಸಮಸ್ಯೆ ಇದ್ದಿದ್ದ ಇದನ್ನ ಒಂದು ಇದನ್ನ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು, ಇಲ್ಲ ಸಮ ತಗೊಂಡು 0. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾಗ ನಮ್ಗೆ ಏನು ಸಮಸ್ಯೆ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ದು ಭೂಮಿ ಅಗಿಬಹುದು ತೆಗಿಬಹುದು. ಅದೇ ಫಸ್ಟ್ ಫ್ಲೋರ್ಗೆ ಹೋದಾಗ ನಮ್ಗೆ ಭೂಮಿ ಆಗ್ಯಕ್ಕಾಗಲ್ಲ. ಇದು ಹೈಟ್ ಬಂದೇ ಬರುತ್ತೆ. ಒಂದು ಟಾಯ್ಲೆಟ್ ಬೇಸನ್ ಇಟ್ಟಾಗ ಅದು ಹೈಟ್ ಬಂದೇ ಬರುತ್ತೆ. ಯಾವ ರೀತಿ ಆಗುತ್ತೆ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಬಾಡಿಗೆ ಮನೆಗೆ ಅಂತ ಮಾಡಿದ್ರೆ 2 ಮನೆ, ಅದು ಯಾವ ರೀತಿ ಇದೆ, ಯಾವ ರೀತಿ ರೆಡಿ ಆಗಿತ್ತು ಆಲ್ರೆಡಿ ಅಂತ ಹೇಳ್ತೀನಿ. ಈ ರೀತಿ ಪ್ರಾಬ್ಲಮ್ಗಳು, ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನಮ್ಗೆ. ಈಗ ಇದೇ ಮನೆನ ನಾವು ಈ ರೀತಿ ಮಾಡಿ ನಾವು ಕಟ್ಟಿದ್ಮೇಲೆ ಎಲ್ಲ ರೆಡಿ ಆದ್ಮೇಲೆ ಹೋಗಿದ್ರೆ ನಾವು ಯಾವ ರೀತಿ ಪರಿಹಾರ ಕೊಡೋದು, ಏನ್ ಮಾಡೋದು, ಹೆಂಗ್ ಬರ್ಸೋದು, ಏನ್ ಮಾಡೋದು ಹೇಳಿ. ಆಗಲ್ಲ ನಮ್ಗೆ. ಈಗ ಕಟ್ಟಿರೋದನ್ನ ಅದಕ್ಕೆ ಏನಾರು ಮಾಡಿ ಒಂದು ಪರಿಹಾರ ಮಾಡ್ಕೋಬಹುದು, ಇಲ್ಲ ಅದೇನು ಚೇಂಜಸ್ ಅವಕ್ಕೆಲ್ಲ ರೆಡಿ ಮಾಡ್ಸೋಣ. ಈ ಕಟ್ತಾ ಇರೋರು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡು ಆದ್ಮೇಲೆ ಕರ್ಸ್ದಾಗ ನಮ್ಗೆ ಸಮಸ್ಯೆಗಳು. ಅದು ನಮ್ಗೆ ಕಟ್ಟೋದು ಬಹಳ ಕಷ್ಟ, ನಮ್ಗೆ ಒಡ್ಸೋದು ಈಸಿ. ನಮಗೂ ಒಡ್ಸಕ್ ಈಸಿ ಇರೋದನ್ನ ನಾವು ಹೇಳ್ಬಿಟ್ಟು ನಾವು ಹೋಗ್ತಾ ಎಲ್ಲ ಹೊಡೆದಾಕ್ಬಿಡಿ, ಇದನ್ನ ಕಿತ್ತಾಕಿ ತೆಗ್ದಾಕಿ, ಅದೆಲ್ಲ ಹೇಳಕ್ಕೆ ಆಗಲ್ಲ. ನಮಗೂ ಮನಸ್ಸಿಗೆ ಬೇಜಾರಾಗ್ತಾ ಇರ್ತದೆ, ಹೇಳಕ್ಕಾಗಲ್ಲ. ಮೇನ್ ಇಂಪಾರ್ಟೆಂಟ್ ಮೇಜರ್ ಪ್ರಾಬ್ಲಮ್ ಏನಾದ್ರು ಆಯ್ತಾ ಇದ್ರೆ ಮಾತ್ರ ಅದ್ ಹೇಳೋದು. ಎಲ್ಲಾದ್ನೂ ಹೊಡೆದಾಕಿ ಮನೆನೇ ಚೇಂಜ್ ಮಾಡಕ್ಕೆ, ಇದನ್ನ ಕಟ್ ಮಾಡಿ ಬಿಸಾಕಿ, ಹಂಗೆ ಯಾವ್ದು ಹೇಳಕ್ ಹೋಗಲ್ಲ. ಅದಕ್ಕೆ ಸಣ್ಣ ಪುಟ್ಟ ಪರಿಹಾರ ಇರೋಂಥವನ್ನ ಈ ರೀತಿ ಯೂಸ್ ಮಾಡ್ಕೊಳ್ಳಿ, ಇದೇ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀವಿ ನಾವು. ಇಲ್ಲ ಅಂತ ಹೇಳಿದ್ರೆ ಮೇಜರ್ ಆಗಿರೋಂಥವು ಏನು ಮಾಡ್ಕಾಗಲ್ಲ, ತೆಗಿಲೇಬೇಕು. ಇದು ಗ್ರೌಂಡ್ ಫ್ಲೋರ್ದು ಮುಗೀತು. ಈಗ ನಮ್ಗೆ ಪ್ರಾಬ್ಲಮ್ಗಳು ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಡ್ಕೊತೀವಿ ನಾವು ಸಮಸ್ಯೆಗಳನ್ನ ನಮ್ಗೆ ಗೊತ್ತಿಲ್ದೇನೆ ಆಗೋದು. ಈಗ ನಾವು ಏನೇ ವಾಸ್ತುಗೆ ನಾವು ಮಾಡ್ಕೊತಾ ಇದೀವಿ, ವಾಸ್ತುಗೆ ರೆಡಿ ಮಾಡ್ಕೊತಿದೀವಿ, ನಾವು ಕರೆಕ್ಟ್ ವಾಸ್ತು ಪ್ರಕಾರನೇ ಕಟ್ಟಿದೀವಿ ಅಂತ ಕಲ್ದ್ರು ಅಲ್ಲಿ ಸಮಸ್ಯೆಗಳು ಯಾವ ರೀತಿ ಮೈನಸ್ಗಳನ್ನ ಮಾಡ್ಕೊಂಡಿದೀವಿ,
ಯಾವ ರೀತಿ ಫಾಲ್ಟ್ಗಳನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತೀನಿ. ಫಸ್ಟ್ ಫ್ಲೋರ್ ಬಂದಾಗ 2 ಬಾಡಿಗೆ ಮನೆ ಮಾಡಿದ್ದಾರೆ. ಅಂದ್ರೆ ಈಗ ಎಲ್ಲಿ ತಗೊಳ್ಳೋಣ, ಇದು ನಾರ್ತ್ ಪ್ಯಾಸೇಜ್ ಬಿಟ್ಟಿದ್ದಾರೆ, ಸ್ವಲ್ಪ ಒಂದು 4 ಅಡಿ ಪ್ಯಾಸೇಜ್ ಅದು. ಇದಾದ್ಮೇಲೆ 2 ಮನೆ, ಇದು 1% 2% ಮನೆ ಮಾಡಿದ್ದಾರೆ. ಇಲ್ಲಿ ಜಾಗ ಪ್ಯಾಸೇಜ್ ಬಿಟ್ಟಿದ್ದಾರೆ, ಹಿಂಗೆ ತೆಗೆದಿದ್ದಾರೆ. ಇದು ಗೋಡೆ ಕೆಳಗಡೆ ಗೋಡೆ ಲೆವೆಲ್ ಬಂದಿದೆ. ಇಲ್ಲಿ ಮುಂದೆ 3 ಅಡಿ 4 ಅಡಿ ಪ್ಯಾಸೇಜ್ ಇದೆ. ಇದು ಸಜ್ಜವರೆಗೆ ತಗೋತಾರೆ ಆರ್ಸಿಸಿನ ಅದು ಜಾಗ. ಇದು ಗೋಡೆ ಲೆವೆಲ್. ಇದು ಇಲ್ಲೇನಾಯ್ತು, ಒಂದು ಮನೆಗೆ ಇದಕ್ಕೆ ನಾರ್ತ್ ಎಂಟ್ರಿ ಕೊಟ್ರು, ಗ್ಯಾಪ್ ಕೊಟ್ಟಿದ್ದಾರೆ. ಇದು ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಕೊಟ್ರು. ಇದ್ರ ಆಪೋಸಿಟ್ ಬಂದು ಅಡಿಗೆ ಮನೆ ಮಾಡಿದ್ರು. ಅಡಿಗೆ ಮನೆ ಇದು ಕರೆಕ್ಟಾಗಿ ಬಂತು. ಇಲ್ಲೇನ್ ಮಾಡಿದ್ರು, ಮಾಸ್ಟರ್ ಬೆಡ್ರೂಮ್ ಬಂತು, ಡೋರ್ ಕೊಟ್ರು, ಮಾಸ್ಟರ್ ಬೆಡ್ರೂಮ್. ಅಂದ್ರೆ ಇಲ್ಲಿ ನೈಋತ್ಯ ಭಾಗದಲ್ಲಿ ಕೊಟ್ರು. ಇಲ್ಲಿ ಏನ್ ಮಾಡಿದ್ದಾರೆ, ಈ ಜಾಗದಲ್ಲಿ ಬಾತ್ರೂಮ್ ಕೊಟ್ರು. ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಈ ಮನೆಯವ್ರಿಗೆ ಅಂತ ಕೊಟ್ಟಿದ್ರು. ಇಲ್ಲಿ ಸದ್ಯಕ್ಕೆ ನಾನು ಹೋಗೋಷ್ಟ್ರಲ್ಲಿ ಏನ್ ಮಾಡಿದ್ರು ಅಂದ್ರೆ, ಒಂದೊಂದು ಇಟ್ಕೆ ಮಾತ್ರ ಇಟ್ಟಿದ್ರು ಅಷ್ಟೇ. ಒಂದೇ ಇಟ್ಕೆ ಇಟ್ಟಿದ್ರು, ಒಂದ್ ಇಟ್ಕೆನ ಒಂದ್ ಇಟ್ಕೆ ಒಂದು ಲೈನ್ ಕಟ್ಟಿದ್ರು. ಹಿಂಗೆ ನೋಡೋಣ, ಯಾವ್ದಕ್ಕೂ ಡೌಟ್ ಆಗ್ಬಿಟ್ಟು ಒಂದ್ಸರಿ ಕರ್ಸ್ಬಿಡೋಣ ತೋರ್ಸೋಣ ಅಂತ ಹೇಳಿದಾಗ ನೋಡಿದಾಗ ಗೊತ್ತಾಗಿದ್ದು ಈ ರೀತಿ ಪ್ರಾಬ್ಲಮ್ಗಳು. ಸಣ್ಣದು ಮಿಸ್ಟೇಕು. ಇವರು ನೋಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಇದು ಗೊತ್ತಿಲ್ದೇನೆ ನಮ್ಗೆ ಏನೇ ನಾವು ಮಾಡ್ಕೊಂಡಾಗ ಏನೇ ಮಾಡಿದ್ರು, ಏನೇ ನಾವು ತಿಳುವಳಿಕೆ ಇದ್ರು, ಈಗ ಮೇಸ್ತ್ರಿಗಳಿಗೂ ಅವ್ರಿಗೂ ಅಷ್ಟೇ ಓಕೆ ಅಂತ ಬಿಟ್ಟು ಅವರು ಏನ್ ಮಾಡ್ತಾರೆ ಅಂದ್ರೆ, ಮನೆಯವ್ರು ಹೇಳ್ದಂಗೆ ಸುಮ್ಮನೆ ಆಯ್ತಾರೆ. ಇಲ್ಲ ಒಬ್ಬೊಬ್ರು ಮೇಸ್ತ್ರಿ ತಿಳ್ಕೊಂಡಿರೋ ಮೇಸ್ತ್ರಿಗಳು ಏನ್ ಮಾಡ್ತಾರೆ, ಇಲ್ಲ ಇದು ಚೇಂಜಸ್ ಆಗ್ಬೇಕು ಅಂತ ಚೇಂಜಸ್ ಮಾಡ್ಕೊಡ್ತಾರೆ. ಈ ಬಾತ್ರೂಮ್ ಕೊಟ್ಬಿಟ್ಟು ಏನಾಯ್ತು, ಇಲ್ಲಿ ಡೋರ್ ಕೊಟ್ಟಿದ್ರು, ಈ ಸೈಡ್ ಡೋರ್ ಕೊಟ್ಟಿದ್ರು. ಅದು ರಾಂಗ್ ಡೋರು, ಸರಿ ಇರ್ಲಿಲ್ಲ. ಇದು ಒಂದು ಸಮಸ್ಯೆ ಇದಕ್ಕೆ. ಅದಾದ್ಮೇಲೆ ಏನಾಗಿತ್ತು, ಸೇಮ್ ಟು ಸೇಮ್ ಇದಕ್ಕೆ ಮಾಡಿದ್ರು ಡೋರು. ಇವ್ರು ಏನ್ ಮಾಡಿದ್ರು, ಇದು ರೋಡ್ ಇದೆ ಅವ್ರಿಗೆ. ಇದು ರೋಡು ಅಂದ್ರೆ ಪೂರ್ವನ್ ರೋಡು, ನಾರ್ತ್ ರೋಡು, ಒಳ್ಳೆ ಸೈಟು, ಕಾರಣ ಸೈಟ್ ಚೆನ್ನಾಗಿದೆ. ಇದಕ್ಕೆ ಏನ್ ಮಾಡಿದ್ರು, ರೋಡ್ ಸೈಡ್ಗೆ ಮುಂದಕ್ಕೆ ರೋಡ್ ಗಡಿಕೆ ಬರ್ಲಿ ಡೋರು ಅನ್ನೋ ಉದ್ದೇಶಕ್ಕೆ ಒಂದು ಹಿಂಗ್ ಕೊಟ್ಟಿದೀವಲ್ಲ, ಒಂದು ಹಿಂಗ್ ಬರ್ಲಿ ಅಂತ ಇಲ್ಲಿ ಡೋರ್ ಕೊಟ್ಟಿದ್ರು. ಇದು ಸೇಮ್ ಅಡ್ಗೆ ಮನೆ ಹಿಂಗೇನೆ. ಒಂದು ಮಾಸ್ಟರ್ ಬೆಡ್ರೂಮು, ಬಾತ್ರೂಮ್ ಸೇಮ್ ತಗೊಂಡಿದ್ರು. ಬಾತ್ರೂಮ್ ಇದು ನಮ್ಗೆ ಹಾಲ್ ಬಂತು, ಟೋಟಲ್ ಆಗಿ ಇದಾಯ್ತು. ಇದು ಬಾತ್ರೂಮ್ ಬಂತು ನೋಡಿ. ಇಲ್ಲಿ ನಮ್ಗೆ ಈಗ ಇಲ್ಲಿ ಬಾತ್ರೂಮ್ ಬಂದಾಗ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೆಂಗಾಗಿದೆ ಅಂದ್ರೆ, ಈಗ ಇದು ಟೋಟಲ್ ಆಗಿ ನಾವು ಮನೆ, ಈಗ ಇದು ಸಿಂಗಲ್ ಆಗಿ ಇದೊಂದು ಮನೆ ಅನ್ಕೊಳ್ಳೋದು, ಇದೊಂದು ಮನೆ ಅನ್ಕೊಳ್ಳೋದು, ಟೋಟಲ್ ಮನೆ ಬಿಟ್ಬಿಡೋಣ ನಾವು. ಈಗ ಇಲ್ಲೊಂದು ಮನೆ ಬಂತು, ಈಗ ಬಾಡಿಗೆ ಮನೆಗೆ ಅಂತ ಮಾಡಿದಾಗ ಇದೊಂದು ಮನೆ ಲೆಕ್ಕಾಚಾರ ಸಪ್ರೇಟ್, ಇದೊಂದು ಮನೆ ಚಾರ ಲೆಕ್ಕ ಸಪ್ರೇಟ್ ಆಗುತ್ತೆ ನಮ್ಗೆ, ಸಪರೇಟ್. ಆಯ್ತಾ? ಇದಾದ್ಮೇಲೆ ಆಯ್ತು, ಈ ಮನೆಗೆ ಹಾಲ್ಗೆ ಬಂದಾಗ ಏನಾಯ್ತು, ಇದು ನೈಋತ್ಯ ಮೂಲೆ ಬಂತು. ಅರ್ಥ ಮಕ್ಕಳೇ, ಇದು ನೈಋತ್ಯ ಮೂಲೆ ಬಂತು, ನೈಋತ್ಯ ಭಾಗ ಆಯ್ತು. ಇದು ಇಲ್ಲಿ ನಾವು ಬಾತ್ರೂಮ್ ಇಟ್ಟಾಗ ಇದು ವಾಸ್ತು ದೋಷ ಆಗುತ್ತೆ. ಇದೇ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ರೂಮ್ ಕೊಟ್ಟು, ಅಕಸ್ಮಾತ್ ಅಂತ ಹೇಳ್ತಾರೆ ನಾನು, ಇಲ್ಲೊಂದು ರೂಮ್ ಬಂತು, ಈ ರೂಮ್ ಅಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ರು. ಇದು ನೋಡಿ ಹಾಗೇನಾಗುತ್ತೆ, ಇಲ್ಲೊಂದು ರೂಮ್ ಕೊಟ್ಟು ಇಲ್ಲೊಂದು ರೂಮ್ ಬಂತು, ಇದು ಪಶ್ಚಿಮ ಮಧ್ಯ ಭಾಗ ವರುಣ ದಿಕ್ಕು, ಇಲ್ಲಿ ಟಾಯ್ಲೆಟ್ ರೂಮ್ ಬರ್ಬೋದು. ಆಗ ಕಾಮನ್ ಬಾತ್ರೂಮು ಇಲ್ಲಿ ಮಾಡ್ಕೊಬಹುದು. ಇಲ್ಲಿ ಇರೋದೇ ಚಿಕ್ಕ ಜಾಗದಲ್ಲಿ. ಆಕ್ಚುಲಿ ಇದು ಈಗ ದೊಡ್ಡದಾಗ ಕಾಣ್ತಾ ಇದಿಲ್ಲ, ಇಲ್ಲ ಚಿಕ್ಕ ಜಾಗ ಅಂದ್ರೆ ಒಂದು 10 ಅಡಿ 12 ಅಡಿ ಸೈಜ್, ಆ ಡೈಮೆನ್ಷನ್ ಅಲ್ಲಿ, ದೊಡ್ಡದಲ್ಲ. ಇಲ್ಲಿದ್ದಾಗ ಏನ್ ಮಾಡ್ತಾರೆ, ಕೊಡಕ್ ಆಗ್ತಾ ಇಲ್ಲ. ಇದೇನಾಯ್ತು, ಹಿಂಗಿದ್ದಾಗ ನಾವು ಕೊಡ್ಬೋದು, ಇಲ್ಲಿಗೆ ನಡೆಯುತ್ತೆ. ಈಗ ಇಂದು ರೂಮ್ ಬಂದಾಗ ನಾವು ಕಾಮನ್ ಬಾತ್ರೂಮ್ ಮಾಡ್ಕೊಬೋದು. ಇದನ್ನ ಇಲ್ಲಿ ನಾವು ರೂಮೇ ಬಂದಿಲ್ಲ, ಖಾಲಿ ಇದ್ದಾಗ ನಾವು ಕೊಡಕ್ ಆಗಲ್ಲ. ಇದನ್ನ ಇದೇನಾಗುತ್ತೆ, ಅದು ನಮ್ಗೆ ಮೈನಸ್ ಆಗುತ್ತೆ, ವಾಸ್ತು ದೋಷ ಆಗುತ್ತೆ. ಹಾಗೆ ಮಾಡ್ದೆ ನಾವು ಇವೆರಡು ಬಾತ್ರೂಮ್ ಇವ್ದು ಇಲ್ಲಿ ಕೊಟ್ಟಿಸೋ ಬಾತ್ರೂಮ್, ಈ ರೂಮಿನ ವಾಯುವ್ಯ ಮೂಲೆಯಲ್ಲಿ ಬಂತು ಬಾತ್ರೂಮು. ವಾಯುವ್ಯ ಮೂಲೆಗೆ ಬಂದಾಗ ಡೋರ್ನ ಇಲ್ಲಿ ಕೊಡ್ಸಿದ್ವು, ಅಂದ್ರೆ ಪೂರ್ವ ಈಶಾನ್ಯ ಡೋರ್ ಕೊಟ್ಟು ಏನಾಯ್ತು, ಇದೊಂದು ಕಟ್ ಆಯ್ತು. ಅದಾದ್ಮೇಲೆ ಏನಾಯ್ತು,
ಇದು ಒಂದು ಈ ಬಾಡಿಗೆ ಮನೆಗೆ ಈಚೆ ಸೈಡ್ಗೆ ಅಂದ್ರೆ ವೆಸ್ಟ್ ಸೈಡ್ ಇರೋ ಬಾಡಿಗೆ ಮನೆಗೆ ಎಕ್ಸಾಕ್ಟ್ ಆಗಿ ಬಂತು. ಅಂದ್ರೆ ಪೂರ್ವಕ್ಕೆ ನಮ್ಗೆ ನಾರ್ತ್ಗೆ ಡೋರ್ ಇತ್ತು, ಇಲ್ಲಿ ಕೊಟ್ಟು ಬಾತ್ರೂಮ್ ಟಾಯ್ಲೆಟ್ ರೂಮ್ ಇಲ್ಲಿ ಇಟ್ಕೊಳ್ಳಿ ಅಂತ ಚೇಂಜಸ್ ಮಾಡ್ಕೊಟ್ಟು. ಅದಾದ್ಮೇಲೆ ಏನಾಗುತ್ತೆ, ಇದು ಇಲ್ಲಿ ಫಸ್ಟ್ ಫ್ಲೋರ್ ತಿಳ್ಕೊಳ್ಳಿ. ಫಸ್ಟ್ ಫ್ಲೋರ್ ಏನಾಗುತ್ತೆ ಮಾಡಿದಾಗ ನಮ್ಗೆ ಭೂಮಿ ಆದ್ರೆ ಅಗದ್ಬಿಟ್ಟು ಡೌನ್ ಮಾಡ್ಕೋಬಹುದು, ಇಲ್ಲಿ ಡೌನ್ ಮಾಡಕ್ಕಾಗಲ್ಲ, ಹೈಟ್ ಬಂದೇ ಬರುತ್ತೆ. ಆಗೇನಾಗುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುತ್ತಾ ಇದ್ದಾರೆ. ಇದು ನಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ, ಕ್ಲಿಯರ್ ಆಯ್ತು. ಇದೊಂದು ಕ್ಲಿಯರು, ಇದೊಂದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುದು. ಅದಾದ್ಮೇಲೆ ಏನಾಯ್ತು, ಈ ಮನೆಗ್ ಬಂದ್ರೆ ಈ ನೋಡಿ ಇದಕ್ಕೂ ವ್ಯತ್ಯಾಸ ಏನು ಇಲ್ಲ ಅಲ್ವಾ. ನಾವು ಈ ರೂಮು ಒಂದು ಬಾಡಿಗೆ ಮನೆ, ಒಂದು ಅಂಕಳನಿದ್ನ ಒಂದನೇ ಬಾಡಿಗೆ ಮನೆ, ಇದು ಎರಡನೇ ಬಾಡಿಗೆ ಮನೆ. ಒಂದನೇ ಬಾಡಿಗೆ ಮನೆ, ಎರಡನೇದು ಬಾಡಿಗೆ ಮನೆ ಅಂಕಳನ ನೋಡಿ. ಇದು ಒಂದೇ ಬಾತ್ರೂಮು, ಇದು ಬಾತ್ರೂಮು. ಇಲ್ಲಿ ಕೊಟ್ಟು ನಾವ್ ಇಲ್ಲೇನಾದ್ರು ಡೋರ್ ಕೊಟ್ರೆ ನೋಡಿ, ಇದು ಕರೆಕ್ಟ್ ಆಗಿದೆ ನಮ್ಗೆ. ಅಂದ್ರೆ ನಾರ್ತ್ ಮೇನ್ ಡೋರ್ ಇರೋಂಥದ್ಕೆ ಇದು ಎಕ್ಸಲೆಂಟ್, ಓಕೆ. ಅದೇ ನಮ್ಗೆ ಪೂರ್ವಕ್ಕೆ ರೋಡ್ ಇದೆ, ಡೋರ್ ಕೊಟ್ಟಿದ್ದಾರೆ, ರೋಡ್ ಇದೆ ಅಂತ ರೋಡ್ ಸೈಡ್ಗೆ. ಅದೇ ಬಂದು ಈ ಬಾತ್ರೂಮು ಈ ರೀತಿ ಡೋರ್ ಕೊಟ್ಟಾಗ ಇದು ನಮ್ಗೆ ನೆಗೆಟಿವ್ ಆಯ್ತು. ಅರ್ಥ ಆಯ್ತಾ? ಇದು ನಮ್ಗೆ ನೆಗೆಟಿವ್ ಆಯ್ತು. ಯಾಕೆಂದ್ರೆ ನಮ್ಗೆ ಯಾಕೆ ನೆಗೆಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಬಾತ್ರೂಮ್ ಆಪೋಸಿಟ್ ಅಂದ್ರೆ ಮೇನ್ ಡೋರ್ ಆಪೋಸಿಟ್ ಬಾತ್ರೂಮ್ ಡೋರ್ ಬರಬಾರ್ದು, ಅದು ನಮ್ಗೆ ನೆಗೆಟಿವ್ ಆಗುತ್ತೆ. ಆಗ ಇದನ್ನ ನಾವು ಚೇಂಜಸ್ ಮಾಡಿ ಕೊಟ್ಟು ಅಂದ್ರೆ ಹೆಂಗ್ ಕೊಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಡೋರ್ ಕೊಟ್ಟು ಇದಕ್ಕೆ ಹಾಗೇನಾಯ್ತು, ಮೇನ್ ಡೋರ್ ಬಂತು, ಮೇನ್ ಡೋರ್ ಆಪೋಸಿಟ್ ನಮ್ಗೆ ಗೋಡೆ ಬಂತು, ಇಲ್ಲಿಂದ ಒಳಗಡೆಯಿಂದ ಡೋರ್ ಆಯ್ತು. ಈಗ ಡೋರ್ ಆಯ್ತು, ಇಲ್ಲಿ ಡೋರ್ ಎಲ್ಲ ಆಗಿ ರೆಡಿ ಆದ್ಮೇಲೂ ನಮ್ಗೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಇಲ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೋಡಿ, ಇದು ಗ್ರೌಂಡ್ ಫ್ಲೋರ್ ಆಗಿದ್ರೆ ನಮ್ಗೆ ಸಮಸ್ಯೆ ಇಲ್ಲ, 0 ಲೆವೆಲ್ ತಗೊಳ್ತಾ ಇದ್ದು. ಇದು ಫಸ್ಟ್ ಫ್ಲೋರ್ ಆದಾಗ್ರಿಂದ ಏನಾಗ್ತಿದೆ ಸಮಸ್ಯೆ ನಮ್ಗೆ ಅಂತ ಹೇಳಿದ್ರೆ, ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬೇಕೀಗ, ಹೈಟ್ ಆಯ್ತು. ಈಗ ನಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ವಾಶ್ರೂಮ್, ಬಾತ್ರೂಮ್, ಟಾಯ್ಲೆಟ್ ಬೇಷನ್ ಎಲ್ಲ ಕೂರ್ಸಿದಾಗ ಏನಾಗುತ್ತೆ, ಮಿನಿಮಮ್ ಒಂದು ಅರ್ಧ ಅಡಿ, ಮುಕ್ಕಾಲು ಅಡಿ ಏನಾದ್ರು ಹೈಟ್ ಆಗಿ ಆಗುತ್ತೆ. ಒಂದು ಅರ್ಧ ಅಡಿ ಹೈಟ್ ಮಾಡಿದ್ರು, ಇದು ತಗೊಂಡ್ರು ಒಂದು ಮುಕ್ಕಾಲು ಅಡಿ ಹೈಟ್ ಆದ್ರೂ ಅರ್ಧ ಅಡಿಗಾದ್ರು ಬಂದೇ ಹೈಟ್ ಆಯ್ತು. ಇದು ನಮ್ಗಿದು ಮೈನಸ್ ಆಯ್ತು. ಈಗ ನೋಡಿ, ಮನೆ ಕಟ್ಟಬೇಕಾದ್ರೆ ಸಣ್ಣ ಇಲ್ಲಿ ಮಿಸ್ಟೇಕ್ ಗಳೆಲ್ಲ ತೆಗೆದು ಇದಾದೋ, ಇಲ್ಲಿ ಮಾಡಿದಾಗ್ಲೂ ನಮ್ಗೆ ಇದು ಸಮಸ್ಯೆ, ಹೊಸ ಸಮಸ್ಯೆನೇ ಇದೆ. ಈಗ ನಮ್ಗೆ ಆಯ್ತು, ಈಗ ನಮ್ಗೆ ಇದೇ ರೀತಿ ಡೋರ್ ಕೊಟ್ಬಿಡೋಣ, ಸೇಮ್ ಟು ಸೇಮ್ ಡೋರ್ ಕೊಡೋಣ, ಮುಂದಕ್ಕೆ ನಮ್ಗೆ ಸಮಸ್ಯೆ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಇದು ಅಂತ ಹೇಳಿದ್ರೆ ಇಲ್ಲಿ ಡೋರ್ ಕೊಡಿ ಅಂತ ಹೇಳಿದ್ರೆ, ಅವರು ಸರ್ ಆಲ್ರೆಡಿ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಅರ್ಧ ಗೋಡೆ ಹೋಗ್ಬಿಟ್ಟಿದೆ, ಇದು ಮಾತ್ರ ಸಿಂಗಲ್ ಇಟ್ಕೆ ಕಟ್ಟಿದ್ರು ಬಾತ್ರೂಮ್ಗೆ ಅಂತ ಹೋಗ್ಬಿಟ್ಟಿದೆ. ಸರ್ ಬೇಡ, ನಮ್ಗೆ ಪೂರ್ ಸೈಡ್ಗೆ ಇರ್ಲಿ, ಡೋರ್ ಹಿಂಗೆ ಇರ್ಲಿ ಬಿಡಿ ಸರ್, ಇದು ಚೆನ್ನಾಗಿರ್ತದೆ ರೋಡ್ ಸೈಡ್, ಇದೊಂದು ರೋಡ್ ಹಿಂಗೆ ಬರ್ಲಿ ಅಂತ. ಆದ್ರೆ ಇದು ಪ್ಲಸ್ ಪಾಯಿಂಟ್ ಅವ್ರಿಗೆ, ಯಾಕೆಂದ್ರೆ ಹಿಂಗ್ ಬಂದಾಗ ನಮ್ಗೆ ಇವರು ಈ ಮನೆ ಬಂದ್ರೆ ಕರುಣೆ ರೇಖೆ ಅಂತ ಬರ್ತಾರೆ, ದಾಟ್ಕೊಂಡ್ ಮರಳಿಗೆ ಬರ್ತಾರೆ, ಓಡಾಡ್ತಾರೆ, ಕರುಣೆ ರೇಖೆ ದಾಟ್ಕೊಂಡ್ ಓಡಾಡ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಇದೆ ಇದಕ್ಕೆ. ಓಕೆ, ಡೋರ್ ಕೊಡ್ಲೇಬೇಕು. ಈಗ ನಮ್ಗೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಹೊಸದಾಗಿ. ಈಗ ನಮ್ಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಹೇಗ್ ಮಾಡೋದು, ಈಗ ಏನ್ ಮಾಡ್ದು, ಹೊಸ ಪ್ರಾಬ್ಲಮ್ ಇದು ಬಂತು ಈಗ ನಮ್ಗೆ ಅಲ್ಲಿ. ಅಂದ್ರೆ ಈಗ ಅದು ಹೆಚ್ಚು, ಇದೊಂದು 4 ಅಡಿ ಕೊಟ್ಟಿದ್ದಾರೆ, ನಾವೇನ್ ಮಾಡ್ದು 4 ಅಡಿವರೆಗೆ ಸೇಮ್ ಟು ಸೇಮ್ ಹೊರಗಡೆ ಬಂದಾಗ ಇಲ್ಲಿ ಏನು ಡೋರ್ ಬರುತ್ತೆ, ಇದು ಡೋರು, ಇಲ್ಲಿಂದ 1-1.5 ಅಡಿ ಆಗ್ಲಿಕ್ಕೆ ಈ ಬಾತ್ರೂಮ್ ಒಳಗಡೆ ಹೈಟ್ ಏನ್ ಬರುತ್ತೆ, ಅರ್ಧ ಅಡಿ ಬಂದ್ರೆ ಅರ್ಧ ಅಡಿ, ಮುಕ್ಕಾಲು ಅಡಿ ಬಂದ್ರೆ ಮುಕ್ಕಾಲು ಅಡಿ ಹೈಟ್ಗೆ ಹೊರಗಡೆ ಸೇಮ್ ಕಟ್ಟೆ ಕಟ್ಸಿ ಅಂತ. ಹಿಂಗೆ ಏನಕ್ಕೆ ಈಗ ಕಟ್ಟೆ ಕಟ್ಸ್ತದೆ ಅಂದ್ರೆ, ಈಗ ಅವರು ಈ ಡೋರ್ಗೆ ಹಿಂಗ್ ಹೋಗಕ್ಕಾಗಲ್ಲ, ಏನ್ ಮಾಡ್ತಾರೆ ಅಂದ್ರೆ ಹಿಂಗ್ ಬಂದು ಇಲ್ಲಿಂದ ಬಂದು ನಮ್ಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುತ್ತಾರೆ, ಆಮೇಲೆ ಒಳಗಡೆ ಹೋಗ್ತಾರೆ ಉತ್ತರಕ್ಕೆ, ನಾರ್ತ್ಗೆ. ಹಾಗೇನಾಯ್ತು, ಪೂರ್ವದಿಂದ ಪಶ್ಚಿಮಕ್ಕೆ ಹತ್ಬೋದು, ನಾರ್ತ್ಗೆ ಒಳಗಡೆ ಹೋಗ್ಬೋದು, 0 ಲೆವೆಲ್. ಇದು ಮತ್ತೆ ಇದು ಹೊರಗಡೆ 1.5 ಅಡಿ ಇರೋದು, ಒಳಗಡೆ 4 ಅಡಿ ಇರೋದು, ಕಟ್ಟ ಸೇಮ್ ಈಕ್ವಲ್ ಲೆವೆಲ್. ಈ ಲೆವೆಲ್ ಇಂದ ಏನಾಗುತ್ತೆ, ನಮ್ಗೆ ಒಳಗಡೆ ಹೋಗ್ತಾರೆ. ಆಗ ನಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಇಲ್ಲಿಂದ ಇಲ್ಲಿಗೆ ನಾವೇನ್ ಮಾಡೋದು ಅಂದ್ರೆ, ಇದು ನೈಋತ್ಯ ಭಾಗ ಬರುತ್ತೆ, ಇಲ್ಲಿ ಟಿವಿ ಸ್ಟ್ಯಾಂಡರ್ ಮಾಡಿಸ್ಬೋದು, ಇಲ್ಲಾಂದ್ರೆ ಇಲ್ಲಿ ಈ ಲೆವೆಲ್ಗೆ ನಮ್ಗೆ ಹೈಟ್ ಮಾಡ್ಕೊಂಡು ಕ್ಲೋಸಿಂಗ್ ಆಗ್ಬೇಕಿದು ಅಂತ. ಇಲ್ಲಿ ಡೌನ್ ಮಾಡ್ಕೋಬೇಡಿ, ಇದೇ ಲೆವೆಲ್ಗೆ ಅಂತ ಕಟ್ಟೆ ಕಟ್ಸ್ಬಿಟ್ಟು ಪುನಃ ಒಂದು ಇಲ್ಲ ವಾರ್ಡ್ರೂಮ್ ಏನಾದ್ರು ಮಾಡಿಸಿ, ಇಲ್ಲ ಶೋಕೇಸ್ ಏನಾದ್ರು ಮಾಡಿಸಿ ಹೈಟ್ ತಗೊಳ್ಳಿ ಹಿಂಗೆ ಅಂತ ಕೊಟ್ಟು ನಾವು ಅಲ್ಲಿ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಕೂರ್ತಾಗ ಇವ್ರಿಗೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಎಲ್ಲ ಹಾಕೊಂಡು ಇಲ್ಲಿ ಟಿವಿ ಸ್ಟ್ಯಾಂಡ್ ಇಲ್ಲಿ ಕೊಟ್ಟಾಗ ನಮ್ಗೆ ಅದು ಫಿಲ್ ಅಪ್ ಆಗುತ್ತೆ, ಹೈಟ್ ಆಗುತ್ತೆ, ನಮ್ಗೆ ಫುಲ್ ಕ್ಲೋಸಿಂಗ್ ಬರುತ್ತೆ. ಇದೊಂದು ಗ್ಯಾಪ್ ಸಿಗುತ್ತೆ ಅವ್ರಿಗೆ, ಇಲ್ಲಿ ಬಂದು ಒಳಗಡೆ ಹೋಗ್ತಾರೆ. ಇಲ್ಲಾಂದ್ರೆ ಅವರು ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಕ್ಲೋಸಿಂಗ್ ಏನಾದ್ರು ಮಾಡಿಲ್ಲ ನಾವು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಹಿಂಗೂ ಹೋಗ್ಬೋದಾಗ ಅವ್ರಿಗೆ. ಅರ್ಥ ಆಯ್ತಾ? ಹಿಂಗ್ ಹೋದಾಗ್ಲೂ ಅದು ನೀಚ ಆಗುತ್ತೆ ನಮ್ಗೆ ಒಟ್ಟಲ್ಲಿ ಆಪ್ಷನ್ಸ್ ಇರಬಾರ್ದವ್ರು. ಓಕೆ, ಒಂದೇ ಆಪ್ಷನ್ಸ್ ಇರ್ಬೇಕು, ಇಲ್ಲೇ ಬರ್ಬೇಕು ಅವರು. ಅಕಸ್ಮಾತ್ ಇಲ್ಲಿ ನಾವೇನೂ ಮಾಡಿಲ್ಲ, ಇದು ನಾವು ಕ್ಲೋಸಿಂಗ್ ಮಾಡಿಲ್ಲ, ನಾವಿಲ್ಲಿ ವಾಟರ್ ಬೀರ್ನ ಏನಾರು ಒಂದು ಮಾಡಿಸ್ಬಿಡಿ, ಇಲ್ಲಿ ಮಾಡ್ಸಿ ಬಿಟ್ಬಿಡಿ ಹಂಗೆ. ಅದು ಏನಂದ್ರೆ
ಜಾಸ್ತಿ ಇಲ್ಲ, ಒಂದು 2 ಅಡಿ ಮಾತ್ರ ಇದ್ದಿದ್ದು. ಇದು 2 ಅಡಿಗೆ ಒಂದು ವಾಟರ್ ಬಿಲ್ಲ ಬೀರನ್ನು ತಂದಿಟ್ಬಿಡಿ ಅಂತ, ಏನೋ ಐಟಮ್ಗಳು ಇಟ್ಕೋಕೆ ಅಂತ. ಆಗೇನಾಗುತ್ತೆ, ಅವ್ರು ಇಲ್ಲೇ ಬರಬೇಕು ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತಿ ಒಳಗಡೆ ಹೋಗ್ತಾರೆ. ನೋಡಿ, ಏನೇ ಹೊಸ್ತಾಗಿ ಈಗ ನಾವು ಹೋದಾಗ್ಲೂ ಅಷ್ಟೇ, ಈಗ 100% ನಾವು ಈಗ ಎಲ್ಲಾನು ತಿಳ್ಕೊಂಡ್ಬಿಟ್ಟಿದೀವಿ ಹಂಗ ನೋ ನೆವರ್. ನಾವು ಒಂದೊಂದ್ ಮನೆ ಹೋದಾಗ್ಲೂ ಹೊಸದಾಗಿ ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ಗಳು ಸಿಗುತ್ತೆ. ಅವಕ್ಕೆ ನಾವು ಪರಿಹಾರನ ಹುಡುಕಿ ನಾವು ಈ ರೀತಿ ಕೊಡ್ಬೇಕಾಗುತ್ತೆ ನಾವು. ಈಗ ನಾ ಹೇಳಿದ್ನಲ್ಲ ನಿಮ್ಗೆ, ಫಸ್ಟ್ ಹೇಳ್ದಂಗೆ ಏನಾಗುತ್ತೆ, ನಾವು ಒಂದೇ ಮನೆ ಈಗ ಹೋದಾಗ ಒಂದೇ ಒಂದು ಜಾಗದಲ್ಲಿ ಹೋದಂಗೆ ಇದೆ, ಎಲ್ಲಾ ಕಡೆ ಅದೇ ರೀತಿ ನಮ್ಗೆ ಒಂದೇ ಸಮ ಸಿಗಲ್ಲ, ಮನೆಗಳು ಯಾವನು ಸಿಗಲ್ಲ. ಎಲ್ಲ ಹೋಗಿತ್ತಲ್ಲ ಡಿಫ್ರೆಂಟ್ ಸಿಗ್ತಾರೆ. ಈಗ ನಮ್ದು ಜನಗಳ ಮುಖಗಳು ಯಾವ ರೀತಿ ಇದೆ ಮುಖಗಳು, ಒಬ್ರಿಗಿಂತ ಒಬ್ರು ಚೇಂಜಸ್ ಇದೆಯಲ್ಲ, ಹಂಗೆ ಚೇಂಜಸ್ಸೇ ಸಿಗ್ತಾ ಇರ್ತಾರೆ ಮನೆಗಳ, ನಮ್ಗೆ ಒಂದೇ ಸಮ ಸಿಗಲ್ಲ. ಅದಾದ್ಮೇಲೆ ಅಪರೂಪ ಒಂದೇ ತರ ಸಿಗೋಂಥದ್ದು, ಅದೇ ಒಂದು ಒಬ್ಬರ ತರ ಒಂದು 7 ಜನ ಇರ್ತಾರೆ, 3 ಜನ ಇರ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಅಂತವು ಸಿಗೋದು ಅಪರೂಪ. ಇನ್ನೆಲ್ಲ ಡಿಫ್ರೆಂಟ್ ಆಗಿ ಸಿಗುತ್ತೆ. ಈ ರೀತಿ ನಮಗೂ ಅಷ್ಟೇ ಈ ರೀತಿ ಚಾಲೆಂಜಿಂಗ್ ಆಗಿ ಸಿಗ್ಬೇಕು. ಹಾಗೆ ಏನ್ ಮಾಡ್ತೀವಿ, ನಾವು ಇದನ್ನ ಚಾಲೆಂಜ್ ಆಗಿ ತಗೊಂಡು ಈ ರೀತಿ ಮಾಡ್ಬೇಕು ಅಂತ ಇಟ್ಟು ಕೊಟ್ಟಿದೀವಿ ನಾವು. ಹಿಂಗೆ ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಹೊಸದಾಗಿ ನಮ್ಗೆ ಬರ್ತಾ ಇರ್ತವೆ. ಈಗ ಮಾಡ್ಕೊಂಡಿದ್ರಲ್ಲ, ಈಗ ಫುಲ್ ನಮ್ಗೆ ಹಾಲು ಸಿಗ್ಲಿ ಅಂತ ಮಾಡಿದಾಗ ನೀಚ್ ಆಗೋಯ್ತು. ನೋಡಿ, ಈ ಮನೆಗೆ ಇದು ಓಕೆ, ಇದು ಡೋರ್ ಒಂದೇ ಒಂದು ಡೋರ್ ಚೇಂಜ್ ಆಯ್ತಿದಂಗೆ ಇದು ನಮ್ಗೆ ಆಗಲ್ಲ. ನೋಡಿ, ಇದರಲ್ಲಿ ಎಕ್ಸ್ಟ್ರಾ ಕೆಲಸ ನಾವು ಮಾಡ್ಲೇಬೇಕು, ಇದು ಚೇಂಜಸ್ ಮಾಡ್ಬೇಕಾಗುತ್ತೆ ನಾವು. ಅಕಸ್ಮಾತ್ ನಾವೀಗ ಹೆಂಗಾರ ಇರ್ಲಿ, ಬಾಡಿಗೆ ಮನೆಯವ್ರಿಗಲ್ವಾ, ಕಟ್ಟರು ನಡೀತದೆ, ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಬಂದೇ ಬರ್ತಾರೆ, ಯಾರಾದ್ರು ಆಗ್ತಾರೆ ಅಂತ. ಈಗ ಬಾಡಿಗೆ ಮನೆಗೆ ಹೋಗೋರು ಯೋಚನೆ ಮಾಡ್ತಾ ಇದಾರೆ, ಆ ಮನೇಲಿ ನಾವು ಹೋದಾಗ ಉದ್ಧಾರ ಆಗ್ಬೇಕು, ಮನೆ ಹಾಳಾಗ್ಬಾರ್ದು, ಚೆನ್ನಾಗಿರ್ಬೇಕು ಅಂತ ಬಾಡಿಗೆ ಮನೆಯವರು ಸಹ ಏನ್ ಮಾಡ್ತಾರೆ, ವಾಸ್ತು ಕನ್ಸಲ್ಟ್ ಮಾಡ್ಕೊಂಡು ಅವ್ರಿಗೆ ಈ ರೀತಿ ಸ್ಕೆಚ್ ಇದೆ, ಹೋಗ್ಬೋದಾ ಬೇಡವಾ ಅಂತ ಕಳಿಸ್ತಾರೆ. ನನ್ಗೆ ಕಳಿಸ್ಬೇಕು ಅಂತಲ್ಲ, ಯಾರಿಗಾದ್ರೂ ಅವ್ರ ಪರಿಚಯ ಕಳಿಸ್ದಾಗ ಅವ್ರು ನೋಡಿದಾಗ ಇದಾಗಲ್ಲಪ್ಪ ಸಮಸ್ಯೆ, ಈ ಮನೆ ಪ್ರಾಬ್ಲಮ್ ಸಮಸ್ಯೆ ಇದೆ, ಒಂದು ಬಾತ್ರೂಮ್ ಮಿಸ್ಟೇಕ್ ಆದ್ರೂ ಅವ್ರು ಹೋಗಕ್ ಇಷ್ಟಪಡಲ್ಲ, ಬರಕ್ ಇಷ್ಟಪಡಲ್ಲ. ನೀವು ಅಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬಾಡಿಗೆನೂ ಬರ್ದಂಗೆ ಆಗುತ್ತೆ. ತಪ್ಪಿ ಏನಾದ್ರು ಗೊತ್ತಿಲ್ದಾರ ಏನು ಇದು ಮಾಡದೇ ಇರೋರು ಬರ್ಬೇಕಾಗುತ್ತೆ, ಕಾಯ್ಬೇಕಾಗುತ್ತೆ. ಆಗ ನಮ್ಗೆ ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಹೊಸದಾಗಿ ಮನೆ ಕಟ್ಬೇಕಾದ್ರೆ ಬರ್ತವೆ. ಈ ರೀತಿ ನೋಡ್ಕೋಬೇಕು ನಾವು. ನೋಡ್ಕೊಂಡು ಪ್ಲಾನ್ ಅಲ್ಲಿ ನಾನು ಹೇಳೋದು ಹೆಂಗ್ ಗೊತ್ತಾ, ನೀವೆಲ್ಲ ಈಗ ಏನಾದ್ರು ಹೊಸದಾಗಿ ಮನೆ ಕಟ್ತಾರೋರಿಗೆ, ಈ ಕಟ್ಟಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಅದನ್ನ ಚೇಂಜಸ್ ಇರೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಚೇಂಜ್ ಮಾಡ್ಬೋದು, ಮೇಜರ್ ಇದ್ರೆ ಅದನ್ನ ಚೇಂಜ್ ಮಾಡ್ಲೇಬೇಕಾಗುತ್ತೆ. ಸಣ್ಣ ಪುಟ್ಟದಕ್ಕೆ ಏನಾದ್ರು ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೋದು. ಈಗ ಹೊಸದಾಗಿ ಮನೆ ಕಟ್ತಾರೋರು ಪ್ಲಾನ್ ಅಲ್ಲೇ, ನಾನು ಹೇಳೋದು ಪ್ಲಾನ್ ಅಲ್ಲೇ ವೆರಿಫೈ ಮಾಡ್ಬಿಟ್ರೆ ಅಲ್ಟಿಮೇಟ್ ಆಗಿ ಮನೆ ಮಾಡ್ಕೊಳ್ಬೋದು. ನಮ್ದು ಪ್ಲಾನ್ ಅಲ್ಲೇ ಚೆನ್ನಾದ್ರೆ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಸುಮಾರು ವಿಡಿಯೋಗಳು ಹೇಳ್ತಾ ಇದೀನಿ. ಅಂತ ಹೇಳ್ತಾ ಇದೀನಿ ಅಂದ್ರೆ, ಯಾರಿಗಾದ್ರು ಸಮಸ್ಯೆಗಳು, ಪ್ರಾಬ್ಲಮ್ಗಳು ತುಂಬಾ ಇದೆ ನಮ್ಗೆ, ಇವ್ರನ್ನ ನಾವು ಕರ್ಸ್ಕೊಳಕ್ ಹೋಗಲ್ಲ, ಇಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ, ಆಲ್ಮೋಸ್ಟ್ ಫೋನ್ ಮಾಡ್ಕೇಳಿದ್ರೆಲ್ಲವ ಏನ್ ಮಾಡ್ತಾರೆ ಅಂದ್ರೆ, ಫೋನ್ ರಿಸೀವ್ ಮಾಡ್ತೀರಾ ಇಲ್ವೋ ಅಂತ ಅನ್ಕೊಂಡು ಫೋನ್ ಮಾಡಿದ್ರೆ ಸರ್ ರಿಸೀವ್ ಮಾಡ್ತಾ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾ ಇದೀರಾ. ನಾವ್ ಯಾರದೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ. ನಮ್ಗೆ ಬಿಸಿ ಇದ್ದಾಗ ಎತ್ತಕ್ಕಾಗಲ್ಲ, ರಿಸೀವ್ ಮಾಡೋಕ್ಕಾಗಲ್ಲ ನಮ್ಗೆ, ಹಾಗೆ ಏನ್ ಮಾಡ್ತೀವಿ, ರಿಟರ್ನ್ ಕಾಲ್ ಮಾಡ್ತೀವಿ. ಎಷ್ಟೊತ್ತು ಟೈಮ್ ಆದ್ರೂ, ಇಲ್ಲ ಒಂದೇ ಸಲ ಮಿಸ್ ಆದ್ರೂ ಮಾರನೇ ಬೆಳಗ್ಗೆ ಏನಾದ್ರು ಮಾಡ್ತೀವಿ ಮಿಸ್ ಕಾಲ್ ಇದ್ರೆ. ಹಂಗೇನಾದ್ರು ಸಜೆಷನ್ ಬೇಕು, ನಮ್ ಪ್ರಾಬ್ಲಮ್, ನಮ್ಗೆ ದುಡ್ಡು ಕೊಡಕ್ ಆಗ್ತಾ ಇಲ್ಲ, ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳೋರು ಕೇಳ್ಕೊಳ್ಳಿ. ಸಮಸ್ಯೆಗಳ ಮನೇದು ಯಾವ ರೀತಿ ಇದೆ ಅಂತ ಬರ್ತ್ ಕಳ್ಸಿ, ಸ್ಕೆಚ್ ಹಾಕ್ಬಿಟ್ಟು, ಇಲ್ಲ ಒಂದು ವಿಡಿಯೋ ಮಾಡಿ ಕಳ್ಸಿದ್ರು ಹೇಳ್ಕೊಂಡು ಸುಮ್ಮನೆ ವಿಡಿಯೋ ಮಾಡಿ ಕಳ್ಸ್ಬಿಟ್ರೆ ನಮ್ಗೆ ಏನ್ ಮಾಡ್ತಾರೆ, ಸುಮ್ಮನೆ ವಿಡಿಯೋ ಮಾಡಿ ಕಳ್ಸ್ಬಿಡ್ತಾರೆ. ನಮ್ಗೆ ಏನು ಅಂತ ಅರ್ಥ ಆಗಲ್ಲ. ಹೇಳ್ಬೇಕು ಇದು ಯಾವ್ಯಾವ ಜಾಗ ಅಂತ ಹೇಳಲ್ಲ, ಸುಮ್ಮನೆ ವಿಡಿಯೋ ಹಿಂಗ್ ಇಡ್ತಾರೆ, ಹಿಂಗ್ ತೋರ್ಸ್ಕೊಂಡ್ ಹೋಗ್ತಾರೆ ಅಷ್ಟೇ. ನಾ ಈ ಪೂರ್ವ ಯಾವ್ದು, ಪಶ್ಚಿಮ ಯಾವ್ದು, ಇದು ಮಾಸ್ಟರ್ ಬೆಡ್ರೂಮ್, ಇಲ್ಲಿ ಅಡಿಗೆ ಮನೆ ಒಂದು ಗೊತ್ತಾಗುತ್ತೆ ನಮಗೆ, ಈ ಬಾತ್ರೂಮ್ ಒಂದು ಗೊತ್ತಾಗುತ್ತೆ. ಇನ್ನ ರೂಮ್ಗಳಿಗೆಲ್ಲ ತೋರ್ಸ್ಕೊಂಡು ಸುಮ್ಮನೆ ಹೋಗ್ತಾರೆ, ಮೇನ್ ಡೋರ್ ಹಿಡ್ಕೊಂಡು. ಯಾವ ಮೇನ್ ಡೋರ್ ಪೂರ್ವದಲ್ಲಿದೆಯೋ ಉತ್ತರದಲ್ಲಿದೆಯೋ ಅಂತ ಗೊತ್ತಾಗಲ್ಲ, ನಮ್ಗೆ ಕನ್ಫ್ಯೂಸ್ ಆಗೋಯ್ತು ನಮ್ಗೆನೆ. ಅದನ್ನ ಹೇಳ್ಕೊಂಡು ವಿಡಿಯೋ ಮಾಡಿ ಕಳಿಸ್ಬೇಕು ನಮ್ಗೆ. ಆಗ ನಮ್ಗೆ ಎಕ್ಸಾಕ್ಟ್ ಆಗಿ ನೋಡ್ಬಿಟ್ಟು ಸ್ವಲ್ಪ ಇರೋದೇ ಚೇಂಜ್ ಮಾಡಿ ಪರಿಹಾರ ಕೊಡ್ಬೋದು. ನೀವು ಚೆನ್ನಾದ್ಮೇಲೆ ಬೇಕಾದ್ರೆ ಇದ್ ಮಾಡ್ಕೊಳ್ಳಿ, ಕರ್ಸ್ಕೊಂಡ್ರೆ ಶಕ್ತಿ ಮಾಡಿ ಕರ್ಸ್ಕೊಳ್ಳಿ, ಇಲ್ಲ ಹಂಗೆ ದೇವ್ರು ಒಳ್ಳೇದು ಮಾಡಿದ್ರೆ ನಿಮ್ಗೆ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಸೇವೆ ತರ. ನಮ್ಗೆ ಏನ್ ಗೊತ್ತಾ, ಈಗ ನಾವ್ ವಿದ್ಯೆ ಕಲ್ತಿದೀವಿ ಅಂತ ಹೇಳಿದಾಗ ನಾವೇ ಮಡಿಕೊಂಡ್ರೆ ಆಗಲ್ಲ, ಹಂಚ್ಬೇಕು 4 ಜನಕ್ಕೆ. ಈಗ ಇದ್ರಲ್ಲಿ 4 ಜನಕ್ಕೆ ಉಪಯೋಗ ಆದ್ರೆ ಅವ್ರಿಗೆ ಮನೆಯಲ್ಲಿ ಚೇಂಜಸ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಉಪಯೋಗ ಆದಾಗ ನಮಗೂ ಭಗವಂತ ಕಾಪಾಡ್ತಾನೆ, ಒಳ್ಳೇದ್ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವಿಡಿಯೋಗಳು ನೋಡ್ತಾ ಇರಿ. ಯಾವ್ದಾದ್ರು ಮನೆ ಕಟ್ಟೋರು ಇದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗ್ಲಿ. ಇದರಲ್ಲಿ ನೀವು ಮನೆ ಕಟ್ಟಬೇಕಾದ್ರೆ ನೆಕ್ಸ್ಟ್ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ದೇವ್ರು ಒಳ್ಳೇದ್ ಮಾಡ್ಲಿ. ನಮಸ್ಕಾರ.